ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು OFC ವ್ಲಾಗ್. ಗೈಸ್, ಇವತ್ತಿನ ವಿಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡಬಹುದಂದ್ರೆ ಇವತ್ತೊಂದು ಇಂಟ್ರೆಸ್ಟ್ ಆದ ವಿಡಿಯೋ ಒಂದಿಗೆ ಬಂದಿದ್ದೀನಿ ಗೈಸ್. ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಿಕ್ಕಿದೆ. ಅದೇನೆಂದರೆ ಇಷ್ಟವರೆಗೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಒಂದು 45 ಡೇಸ್ ಆಯ್ತೇನೋ ವ್ಲಾಗ್ ಮಾಡಿದೆ. ಪರ್ಸ್ನಲ್ ಪ್ರಾಬ್ಲಮಿಂದ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಗೈಸ್. ಅದಕ್ಕೆ ಇವತ್ತೊಂದು ಇಂಟ್ರೆಸ್ಟ್ ಆದ ಒಂದು ಪ್ಲೇಸ್ ಒಂದಿಗೆ ಬಂದಿದ್ದೇನೆ ಗೈಸ್. ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡದೆ ನೋಡುವವರಿಗೆ ಹೇಳ್ತಿದ್ದೇನೆ. ಮತ್ತೇನೆಂದರೆ ಲೈಕ್ ಮಾಡೋರಿದ್ದರೆ ಲೈಕ್ ಮಾಡಿ ಗೈಸ್. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಗೈಸ್. ನಾವು ಫೋರ್ಸ್ ಏನು ಮಾಡೋದಿಲ್ಲ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ, ನನ್ನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡೋರು ಲೈಕ್ ಮಾಡ್ಬೋದು, ಅಥವಾ ಡಿಸ್ಲೈಕ್ ಮಾಡೋರು ಡಿಸ್ಲೈಕ್ ಮಾಡ್ಬೋದು ಗೈಸ್. ನಾನೀಗ ಯಾವ ಪ್ಲೇಸಿಗೆ ಬಂದಿದ್ದೇನೆ ಅಂದರೆ ಕೆರೆ ಬಸದಿ ಅಂದ್ರೆ ನಂದು ಇಲ್ಲೇ ಇದೆ ಪಕ್ಕದಲ್ಲಿ. ಸ್ವಲ್ಪ ನಡ್ಕೊಂಡು ಹೋಗಬೇಕು. ನೀವು ನೋಡಿ ಆ ಪ್ಲೇಸಿಗೆ ಹೋಗೋಕ್ಕಿಂತ ಮುಂಚೆ ನನಗೆ ಅಲ್ಪ ಸ್ವಲ್ಪ ತಿಳಿದಿರುವ ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ. ಏನಂದರೆ ಇದು ಪ್ಲೇಸಿಗೆ 2 ಹೆಸರಿದೆ. ಅದ್ಯಾವುದಂದರೆ ಒಂದು ಕೆರೆ ಬಸದಿ ಮತ್ತು ಚತುರ್ಮುಖ ಬಸದಿ. ಕೆರೆ ಬಸದಿ ಅಂದರೆ ಈ ಕೆರೆಯ ಮಿಡ್ಲಲ್ಲಿ ಈ ಜೈನ ಬಸದಿ ಇರುವುದು, ಆದ್ದರಿಂದ ಅದಕ್ಕೆ ಕೆರೆ ಬಸದಿ ಹೆಸರಂತ ಬಂತು. ಮತ್ತು ಚತುರ್ಮುಖ ಬಸದಿ ಅಂದರೆ ಇದು ಚತುರ್ಮುಖ ಶೈಲಿಯಲ್ಲಿದೆ, ಅದಕ್ಕೆ ಇದಕ್ಕೆ ಚತುರ್ಮುಖ ಬಸದಿ ಅಂತ ಹೆಸರು ಬಂತು. ಈಗ ಆ ಪ್ಲೇಸಿಗೆ ಹೋಗ್ತಿದ್ದೇನೆ. ನಡ್ಕೊಂಡು ಹೋಗ್ಬೇಕು ಸ್ವಲ್ಪ. ಗಾಯ್ಸ್, ನಾನು ಬೇಸಿಗೆಕಾಲದ ಬರುವುದರಿಂದ ಇಲ್ಲಿ ಪಾರ್ಕಿಂಗ್ ಇಲ್ಲೇ ಇದೆ. ನಿಮಗೆ ಇಲ್ಲಾದರೆ ಇಲ್ಲಿ ಫುಲ್ಲು ಗದ್ದೆ ಇದೆ, ಅವರು ಫುಲ್ಲು ಇದು ಮಾಡ್ತಾರೆ, ನೆಟ್ಟಿ ಮಾಡ್ತಾರೆ. ಆದ್ದರಿಂದ ಬೇಸಿಗೆಕಾಲದಲ್ಲಿ ಬರುವುದರಿಂದ ನಾನು ಇಲ್ಲೇ ಇದ್ದೇನೆ. ಇಲ್ಲಿ ಬೇಕಾದ್ರೆ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದೆ, ನಂದು ಸ್ಕೂಟಿ ಅಲ್ಲಿ ಪಾರ್ಕಿಂಗ್ ಮಾಡಿದೆ, ನೋಡ್ಬೋದು ಗೈಸ್. ಇದರ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ರೋಡೆಲ್ಲ ಏನಿಲ್ಲ, ಕೆರೆ ಬಸದಿ ಅಂತ ಹೇಳಿದ್ದಾನಲ್ಲ ಗೈಸ್, ಅದಕ್ಕೆ ಫುಲ್ ನೀರಿದೆ. ನೀರಿನ ಮಧ್ಯದಲ್ಲಿ ಬಸದಿದೆ, ನಡ್ಕೊಂಡು ಹೋಗಬೇಕು. ಹತ್ರ ಹೋಗ್ತಿದ್ದೇನೆ ನೋಡಿ ಗೈಸ್. ಇಲ್ಲಿ ಪಾರ್ಕಿಂಗ್ ಇದೆ, ಇಲ್ಲಿ ನೀವು ನೋಡ್ಬೋದು ಗೈಸ್, ಅಲ್ಲಿ ಕಾಣ್ತಿದೆ, ಅಲ್ಲಿ ಹೋಗ್ಬೇಕು ಗೈಸ್. ಅಲ್ಲಿ ಬೋಟ್ ಇದೆ, ಅಲ್ಲಿ ಟಿಕೆಟ್ ತಗೊಳ್ಬೇಕೇನೋ ಗೊತ್ತಿಲ್ಲ, ನೋಡೋ ಗೈಸ್. ನಾನು ಕೂಡ ಈ ಪ್ಲೇಸಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನನಗೆ ಅಷ್ಟು ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಮತ್ತು ಈ ಪ್ಲೇಸಲ್ಲಿ ಮುಗುಳ್ನಗೆ ಚಿತ್ರದಲ್ಲಿ ಬಂದಿರೋ ಒಂದು ಸಾಂಗ್ ಕೂಡ ಶೂಟ್ ಆಗಿದೆ. ನೀವು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು, ಮುಗುಳ್ನಗೆ ಕೆರೆ ಸಾಂಗ್ ಅಂತ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಕಾಣ್ತದೆ. ಇದು ಫುಲ್ ಈ ಪ್ಲೇಸ್ ಫಸ್ಟ್ರಲ್ಲಿ ಇದೆ ಸೀನು. ನಾನು ಸುಳ್ಳು ಹೇಳ್ತಿದ್ದೇನೆ ಅಂತ ನಿಮಗೆ ಅನಿಸಿದರೆ ಸರ್ಚ್ ಮಾಡಿ ಗೈಸ್. ಇಲ್ಲಿ 2 ಬೋಟ್ ಇಟ್ಟಿದ್ದಾರೆ. ಒಂದು ಅಲ್ಲಿ ಹೋಗಿದೆ, ಜನರನ್ನು ತಗೊಂಡು ಹೋಗಿದ್ದಾರೆ. ಇನ್ನೊಂದು ಇಲ್ಲೇ ಇದೆ, ಗೊತ್ತಿಲ್ಲ ಇನ್ನು ಯಾವಾಗ ಬರ್ತದೆ ಅಂತ. ಐ ಥಿಂಕ್ ಅವರು ಒಳಗೆ ಹೋಗಿದ್ದಾರೆ, ಅವರು ಹೊರಗೆ ಬರಬೇಕೇನೋ ಗೊತ್ತಿಲ್ಲ, ನೋಡಬೇಕೇನೋ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್ ಆಗಿದೆ ಪ್ಲೇಸ್ ಮಾತ್ರ ಫ್ರೆಂಡ್ಸ್. ನೀವು ನೋಡ್ಬೋದು ಪ್ಲೇಸ್ ಯಾವ ಥರ ಇದೆ. ಅಲ್ಲಿ ಫುಲ್ಲು ತಾವರೆ ಇದೆ, ತಾವರೆ ಬಿಡಲಿಲ್ಲ. ನಂಗೆ ಡೌಟು, ಈಗ ತಾವರೆ ಬಿಡುವ ಸೀಸನ್ ಅಲ್ಲೇನೋ ಗೊತ್ತಿಲ್ಲ, ಮಳೆಗಾಲದಲ್ಲಿ ಬಿಡ್ಬೋದು. ನೋಡಿ ಗೈಸ್ ಯಾವ ಥರ ಇದೆ ಪ್ಲೇಸ್, ಮಾತ್ರ ಸೂಪರ್ ಇದೆ ನೋಡಲಿಕ್ಕೆ. ಅಲ್ಲಿ ನಡುವೆ ನೀರು, ಮಿಡ್ಲಲ್ಲಿ ಬಸದಿ, ಮತ್ತು ಮೇಲೆ ನೀಲಿಯಾದ ಆಕಾಶ, ಮತ್ತು ಸುತ್ತಲೂ ಕಾಡು. ಫ್ರೆಂಡ್ಸ್, ನಾವೀಗ ಒಳಗಡೆ ಹೋಗ್ತೇವೆ. ಟಿಕೆಟ್ ಪ್ರೈಸ್ 20 ನೋಡ್ಬೋದು ಗೈಸ್. ಟಿಕೆಟ್ ಪ್ರೈಸ್ ಎಷ್ಟು ಅಂದರೆ 20, ನೀವು ನೋಡ್ಬೋದು. ಹೌದು ಗೈಸ್, 20. ಈಗ ಬೋಟ್ ಬರ್ತಿದೆ, ಈಗ ನಾವು ಹೋಗ್ತೇವೆ ಒಳಗಡೆ. ನೋಡೋ ಗೈಸ್ ಒಳಗಡೆ ಯಾವ ಥರ ಇದೆ ಅಂತ.
ಫ್ರೆಂಡ್ಸ್ ಅಂತೂ ಬಂದ್ವಿ ಫ್ರೆಂಡ್ಸ್. ಸ್ವಲ್ಪ ಮೆಲ್ಲ ಮಾತಾಡ್ತೇನೆ, ಯಾಕಂದರೆ ಸ್ವಲ್ಪ ಬೊಬ್ಬೆ ಹಾಕ್ಲಿಕ್ಕಿಲ್ಲ, ನಿಶಬ್ದವಾಗಿದೆ ಅಷ್ಟಲ್ಲ, ಅದಕ್ಕೆ ಮೆಲ್ಲ ಮಾತಾಡ್ತೇನೆ. ಇದು ಒಳಗೋಗಿಂದ ಮುಂಚೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೇನೆ. ಏನಂದರೆ ಇದು ಯಾರು ಕಟ್ಟಿಸಿದ್ದಂದರೆ ಜೈನ ಧರ್ಮದ 23ನೇ ತೀರ್ಥಂಕರಾದ ಪಾರ್ಶ್ವನಾಥ ಅವರು 12ನೇ ಶತಮಾನದಲ್ಲಿ ಈ ಚತುರ್ಮುಖ ಬಸದಿಯನ್ನು ಚತುರ್ಮುಖ ಶೈಲಿನಲ್ಲಿ ಕಟ್ಟಿಸಿದ್ದಾರೆ. ಇದ್ರ 4 ದಿಕ್ಕಿನಲ್ಲೂ ಒಂದೊಂದು ವಿಗ್ರಹ ಇದೆ, ಅದು ಹೆಸರು ಗೊತ್ತಿಲ್ಲ, ಒಳಗೋಗಿ ನೋಡಿ ಹೇಳ್ತೇನೆ ಗಸ್. ಇರಿ ಗಸ್, ಒಳಗಡೆ ವೀಡಿಯೋ ಮಾಡಲಿಕ್ಕಿಲ್ಲ, ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು. ಒಳಗಡೆ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲಿ ಮಾತ್ರ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೇನೆ ಗಸ್. ಇದರಲ್ಲಿ 4 ದಿಕ್ಕಿನಲ್ಲಿ 4 ವಿಗ್ರಹಗಳಿದೆ. ಯಾವುದಂದರೆ ಸಾರಿ ಗಸ್, ಇರಿ ಗಸ್ ತೋರಿಸ್ತೇನೆ. ಇಲ್ಲೊಂದು ಫಸ್ಟ್ ಒಂದು ದಿಕ್ಕಿನಲ್ಲಿ ವಿಗ್ರಹ ಇದೆ, ಬಾಗಿಲು ಹಾಕಿದ್ದಾರೆ, ಅಲ್ಲಿಂದ ಒಳಗಡೆ ಹೋಗಲಿಕ್ಕೆ ಬಿಡ್ತಾರೆ. ಇದು ನೇಮಿನಾಥನ ವಿಗ್ರಹ. ಒಟ್ಟು 4 ವಿಗ್ರಹಗಳಿವೆ. ನೇಮಿನಾಥ, ಶಾಂತಿನಾಥ, ಪಾರ್ಶ್ವನಾಥ, ಅನಂತನಾಥ ಅಂತ 4 ವಿಗ್ರಹಗಳಿವೆ ಗಸ್. ಅಲ್ಲೊಂದು ಅನಂತನಾಥ ವಿಗ್ರಹಗಳಿದೆ, ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅಲ್ಲಿದ್ದರು, ವೀಡಿಯೋ ಮಾಡಲಿಕ್ಕೆ ಅಲೋ ಇಲ್ಲ ಏನೋ. ಇಲ್ಲೊಂದು ಶಾಂತಿನಾಥ ವಿಗ್ರಹ ಇದೆ, ಇಲ್ಲಿ ನೋಡಿ ಗಸ್. 12ನೇ ಶತಮಾನದ ಬಾವಿ ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಗಸ್. 12ನೇ ಶತಮಾನದ ಬಾವಿ ಯಾವ ಥರ ಇದೆ. ಇಲ್ಲೊಂದು ಕಲ್ಲಿಟ್ಟಿದ್ದಾರೆ, ಫುಲ್ ಸುತ್ತ ನೀರಿದೆ, ಹೋಗಲಿಕ್ಕೆ ಫುಲ್ ಜಾಗ ಇಲ್ಲ, ಸುತ್ತ ನೀರಿದೆ. ಇಲ್ಲೊಂದು ತಾವರೆ ಇದೆ, ತಾವರೆಗಳೇನು ಬಿಡಲಿಲ್ಲ, ಖಾಲಿಯಲ್ಲೇ ಮಾತ್ರ ಇದೆ. ಇಲ್ಲೊಂದು ವಿಗ್ರಹ ಇದೆ, ಇದ್ಯಾವುದು ಅಂದರೆ ಪಾರ್ಶ್ವನಾಥ ಮತ್ತು ಭುವನೇಶ್ವರಿ ದೇವಿ ಒಟ್ಟಿಗೆ ಇಟ್ಟಿದ್ದಾರೆ ವಿಗ್ರಹ, ಒಂದೇ ಕಡೆ ಇದೆ. ಒಂದು ನಂಬಿಕೆ ಇದೆ ಗೈಸ್, ಅದನ್ನು ಹೇಳ್ತೇನೆ. ನಂಬಿಕೆ ಯಾವುದಂದರೆ ಫ್ರೆಂಡ್ಸ್, ಈ ದೇವಾಲಯದ ನಂಬಿಕೆ ಪ್ರಕಾರ ಯಾವುದಂದರೆ, ಈಗ ಮದುವೆ ಆಗುವಂಥ ಮುಂಚೆ ವಧುವರರು ಇಲ್ಲಿ ಬಂದು ಆಶೀರ್ವಾದ ಪಡಿಸ್ತಾರೆ, ಬಲಭಾಗದಲ್ಲಿ ಬಿದ್ದರೆ ಒಳ್ಳೆಯದೆಂದು ಇಲ್ಲೊಂದು ನಂಬಿಕೆ ಇದೆ. ಈ ದೇವಾಲಯದ್ದು ಜೈನ ಬಸದಿದು ನಂಬಿಕೆ ಇದೆ ಗೈಸ್, ಇದೊಂದು ನಂಬಿಕೆ ಇದರದ್ದು ಗೈಸ್. ಇಲ್ಲೊಂದು ನಾಗದೇವತೆ ಮತ್ತು ಕ್ಷೇತ್ರಪಾಲ ಅಂತ ಇದೆ. ಕ್ಷೇತ್ರಪಾಲ ಅಂತ ಯಾವುದನ್ನು ಗೊತ್ತಿಲ್ಲ, ಐ ಥಿಂಕ್ ಈ ವಿಗ್ರಹ ಇರ್ಬೋದು ಕ್ಷೇತ್ರಪಾಲ. ನಾಗದೇವತೆ ವಿಗ್ರಹ ನಿಮ್ಗೆ ಗೊತ್ತಿರ್ಬೋದು. ಮತ್ತು ಇಲ್ಲಿ ತುಂಬ ಹಳೆಯ ವಿಗ್ರಹಗಳಿವೆ, ತೋರಿಸ್ತೇನೆ ಗೈಸ್ ನಿಮಗೆ. ಸರಿ ನೋಡಿ ಗೈಸ್, ಇದೊಂದು 12ನೇ ಶತಮಾನದ ವಿಗ್ರಹ ಇರ್ಬೋದು, ಅವರು ಕಲ್ಲಿನಿಂದ ಕೆತ್ತಿದ್ದು. ನನಗೆ ಇದು ಯಾವ ಥರ ಅಂತ ಗೊತ್ತಿಲ್ಲ. ಇಲ್ಲೊಂದಿದೆ, ಇದೆಲ್ಲ ಓಲ್ಡ್, ಮೊದಲಿದು ಫುಲ್ಲು ಅಂದರೆ ಚೆಂದ ಇರ್ತಿತ್ತು, ಈಗ ಸುಮಾರು ದಿನ ಆಯ್ತಲ್ಲ, ಹಾಗಾಗಿ ಈ ಥರ ಆಗಿದೆ ನೋಡಿ ಎಸ್. ಯಾವ ಥರ ಇದೆ, 12ನೇ ಶತಮಾನದ ಕಲ್ಲಿನಿಂದಲೇ ಕೆತ್ತಲಾದ ಇದೊಂದು ವಿಗ್ರಹ ಅಲ್ಲ ಸಾರಿ ಗೈಸ್, ದೇವಾಲಯ. ಫುಲ್ ಕಲ್ಲು, ಮೇಲೆ ಫುಲ್ ಹಂಚಿದೆ ಅಷ್ಟೇ. ಮೊದಲು ಅದು ಇರಲಿಲ್ಲ ಗೊತ್ತಿಲ್ಲ, ಈಗ ಹಾಕಿದ್ದಾರೆ, ನಂಗೆ ಡೌಟ್ ನೋಡಿ ಎಸ್. ಯಾವ ಥರ ಇದೆ ದೇವಾಲಯನೂ ಸೂಪರ್ ಇದೆ, ನೋಡಲಿಕ್ಕೆ ಖುಷಿ ಆಗ್ತದೆ ಹೋಗ್ಲಿಕ್ಕೆ ಒಳಗಡೆ. ಫ್ರೆಂಡ್ಸ್, ನೀವು ಈ ಪ್ಲೇಸ್ ನೋಡಿದಿರಿ ಇಲ್ವ ಅಂತ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಮಾಡಿ ಗಸ್, ನೋಡಿದರೆ ಅಥವಾ ನೋಡಿದ್ರು ಸ್ವಲ್ಪ ಹೆಲ್ಪ್ ಆಯ್ತಾ ಕಮೆಂಟ್ ಮಾಡಿ. ಮತ್ತು ಇಲ್ಲಿ ಬರಬೇಕಾದ್ರೆ ನೀವು ಕಾರ್ಕಳದಿಂದ ಬರೋದಾದರೆ ನಿಮಗೆ 27 ಕಿಲೋಮೀಟ್ರ್ ಇದೆ. ಉಡುಪಿಯಿಂದ ಬರೋದಾದರೆ 40 ಕಿಲೋಮೀಟ್ರ್, ಮಂಗಳೂರಿಂದ ಬರೋದಾದರೆ 85 ಕಿಲೋಮೀಟ್ರ್ ಇದೆ ಗಸ್. ಇದು ಹಾಫ್ ಆನ್ ಅವರ್ ಮಾತ್ರ ಗಸ್ ಇಲ್ಲಿ ನೋಡ್ಲಿಕ್ಕೆ ಬಿಡೋದು ಅಷ್ಟೇ. ಈಗ ನಾವು ಹೋಗುವೆಲ್ಲ ಹೇಳ್ತೇನೆ ನಿಮಗೆ ಡೀಟೇಲ್ಸ್ ಎಲ್ಲ. ಫ್ರೆಂಡ್ಸ್, ಬಸದೇನೋ ನೋಡಿ ಬಂದ್ವಿ. ಈಗ ಫುಲ್ ಜನ ಬರ್ತಿದ್ದಾರೆ, ಯಾಕಂದರೆ ಈವ್ನಿಂಗ್ ಆಗ್ತಾ ಬಂತು, ಅದಕ್ಕೆ ಫುಲ್ ಜನ ಬರ್ತಿದ್ದಾರೆ. ನಾನು ಹೊರಡುವ ಸಮಯ ಗೈಸ್. ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಅಷ್ಟು ದೂರದಿಂದ ಬಂದಿದ್ದೇನೆ ವಿಡಿಯೋ ಮಾಡಲಿಕ್ಕೆ. ನೀವೇನಾದರೂ ಗೈಸ್ ಇನ್ನೊಂದು ಹೇಳಿಕ್ಕಿತ್ತು, ನೀವೇನಾದರೂ ಟ್ರೈನಲ್ಲಿ ಬರೋದಾದರೆ ಉಡುಪಿ ರೈಲ್ವೆ ಸ್ಟೇಷನ್ ಇದೆ, ಉಡುಪಿಯಿಂದ ಕಾರ್ಕಳಕ್ಕೆ ಬನ್ನಿ ಗೈಸ್. ಕಾರ್ಕಳದಿಂದ ಇಲ್ಲಿ ಬರ್ಬೋದು, ಅಥವಾ ಉಡುಪಿಯಿಂದ ಡೈರೆಕ್ಟ್ ಕೂಡ ಬರ್ಬೋದು. ವೆಲ್ಕಮ್ ಗೈಸ್. ಅವರು ಬ್ಯಾಂಗ್ಳೂರಿಂದ ಬಂದದ್ದಂತೆ, ಅವರಿಗೆ ಫೋಟೋ ಶೂಟ್ ಮಾಡಿ ಸ್ವಲ್ಪ ಕಳಿಸ್ಲಿಕ್ಕಿತ್ತು, ಕಳಿಸ್ಬಿಟ್ಟೆ, ಅದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಅಷ್ಟೇ ಗೈಸ್. ಅದೇನು ದೊಡ್ಡ ವಿಷಯ ಅಲ್ಲ, ಅದು ಬಿಡಿ. ಯಾಕಂದರೆ ಅವ್ರ ವಿಷಯ ಹೇಳೋದಂದರೆ ರೆಕಾರ್ಡ್ ಮಾಡುವಾಗ ಅವರು ಬಂದರು, ಅದಕ್ಕೆ ಅವ್ರ ವಿಷಯ ಹೇಳಿದರು. ಇನ್ನೊಂದೇನೆಂದರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಂಥ ಹಲವಾರು ಸ್ಥಳಗಳನ್ನು ತೋರಿಸ್ತೇನೆ ಗೈಸ್. ನಾನು ಹೋಗಲಿಲ್ಲ, ನಿಮಗೂ ಕೂಡ ತೋರಿಸ್ತೇನೆ. ಅದು ಮೊಬೈಲಲ್ಲಿ ಡಿಜಿಟಲ್ ಆಗಿ ಮನೇಲಿ ಕೂತ್ಕೊಂಡು ನೋಡ್ಬೋದು, ಆದರೂ ಅಷ್ಟು ನಿಮಗೆ ಖುಷಿ ಅನಿಸೋದಿಲ್ಲ, ಯಾಕಂದರೆ ಅಲ್ಲೇ ಹೋಗಿ ಅನುಭವಿಸುವ ಹೊರತು ಮನೇಲಿ ಕೂತ್ಕೊಂಡು ನೋಡೋದು ಅಷ್ಟು ಖುಷಿ ಆಗೋಲ್ಲ.
ಬನ್ನಿ ಗೈಸ್, ಇಲ್ಲಿ ಬನ್ನಿ. ನಿಮ್ಗೇನಾದರೂ ಕಾರ್ಕಳ ಟು ಹೆಬ್ರಿಗೆ ಹೋಗ್ಬೇಕಾದ್ರೆ ಮಿಡ್ಲಲ್ಲಿ ವರಂಗ ಅಂತ ಪ್ಲೇಸ್ ಇದೆ. ಅಲ್ಲಿ ಬಂದರೆ ಒಂದು 1 ಕಿಲೋಮೀಟ್ರು ಅಷ್ಟು ಇಲ್ಲ, ಒಂದು 800 ಮೀಟರ್ ಅಷ್ಟೇ ನಿಮಗೆ ಇಲ್ಲಿ ಬರಬೇಕಾದ್ರೆ. ಅಲ್ಲಿಂದ ವರಂಗದಿಂದ ಅಲ್ಲಿ ಬೋರ್ಡ್ ಹಾಕಿದರೆ ಕೆರೆ ಬಸದಿ ಬರಬೇಕಾದ್ರೆ ಅಲ್ಲಿಂದ ಬರ್ಬೋದು. ಅಲ್ಲೊಂದು ಟೆಂಪಲ್ ಇದೆ, ಬರುವಾಗಲೇ ಒಂದು ಟೆಂಪಲ್ ಇದೆ. ಅದು ಯಾವುದು ಟೆಂಪಲ್ ಅಂತ ಗೊತ್ತಿಲ್ಲ, ಅದು ಜೈನ ಬಸದಿಯೇ. ನಾನು ಟೆಂಪಲ್ ಹೇಳ್ತಿದ್ದೇನೆ, ಅದು ಸೇಮ್ ಆಗ್ತದೆ ನಂಗೆ ಗೊತ್ತಿಲ್ಲ ಅದರ ಮೀನಿಂಗ್, ಟೆಂಪಲ್ ಮತ್ತು ಬಸದಿದ್ದು. ಇಷ್ಟು ಈ ವಿಡಿಯೋ ಟಾಪಿಕ್ ಗೈಸ್. ಇನ್ನೇನು ಹೇಳಲಿಕ್ಕಿಲ್ಲ. ಒಂದು ಹೇಳ್ತಿದ್ದೇನೆ ಗೈಸ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. 1K ಸಬ್ಸ್ಕ್ರೈಬರ್ನ ಆದಷ್ಟು ಬೇಗ ರೀಚ್ ಮಾಡೋ. ಇಷ್ಟವರೆಗೆ ವೀಡಿಯೋ ಮಾಡಲಿಕ್ಕಾಗಲ್ಲ, ಇನ್ನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೇನೆ ಗೈಸ್. ಫುಲ್ ಫ್ರೀ ಇದ್ದೇನೆ, ಅದಕ್ಕೆ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತೇನೆ. ನೀವು ನೋಡಿದ ಪ್ಲೇಸ್ ಅಥವಾ ನೋಡಿರೋದ ಪ್ಲೇಸ್ ತೋರಿಸ್ತೇನೆ ನಿಮಗೆ ಅಷ್ಟೇ. ನನ್ನ ಕರ್ತವ್ಯ ಏನಂದರೆ, ಟ್ರಾವೆಲಿಂಗ್ ಬ್ಲಾಗರ್ ಏನಾದರೆ ನಾನು ಟ್ರಾವೆಲ್ ಮಾಡಿ ನಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಹಂಚಿಕೊಳ್ಳೋದು ಅಷ್ಟೇ ಗೈಸ್, ನನ್ನ ಕರ್ತವ್ಯ. ಇಷ್ಟೇ ಗೈಸ್ ಹೇಳ್ತಾ ನಾನು ವೀಡಿಯೋವನ್ನು ಇಲ್ಲೇ ಕೊನೆಗೊಳಿಸ್ತೇನೆ. ಟಾಟಾ, ಬಾಯ್ ಬಾಯ್. ಸಿಗೋಣ ಗೈಸ್, ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.